ವರ್ಷದ ಆರಂಭದ ಭಾನುವಾರ ವಾಗ್ದಾನ ಕೇಳಿ 1ನೇ ತಾರೀಕು ವರ್ಷವನ್ನು ಆರಂಭಿಸ್ತೀವಿ. ಅದರ ಮುಂದುವರೆದ ಭಾಗವನ್ನು ನಾನಿವತ್ತು ಮೊದಲನೇ ಸರ್ವಿಸ್ನಲ್ಲಿ ಅಲ್ಪ ಸಮಯ ಹಂಚಿಕೊಂಡೆ. ವೇಗವಾಗಿ ಕೀರ್ತನೆ 115 ಮೂಲ ವಾಕ್ಯ, ಉತ್ಸಾಹಧ್ವನಿಯು ಜಯಘೋಷವು ನೀತಿವಂತರ ಗೂಡಾರಗಳಲ್ಲಿವೆ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ನಾನು 1ನೇ ತಾರೀಕಿಗೆ ಹೇಳಿದೆ, 1ನೇ ಪ್ರಬೋಧನೆ, ಶತ್ರುವಿನ ಶಬ್ದಕ್ಕಿಂತ ನಮ್ಮ ಶಬ್ದಗಳು ಮೇಲಾಗಿರುತ್ತೆ. ಶತ್ರುವಿನ ಶಬ್ದವನ್ನು ತಲೆ ಕೆಳಗಡೆ ಮಾಡುವ ಶಬ್ದವಾಗಿ ದೇವರು ನಮ್ಮ ಶಬ್ದವನ್ನು ಮೇಲಕ್ಕೆ ತರ್ತಾನೆ. ಸೈತಾನನ ಶಕ್ತಿಗಳನ್ನು ನಾಶಪಡಿಸುವ ಶಬ್ದ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳಿದೆ, ಜೇನು ನೊಣಗಳು ಪ್ರತ್ಯೇಕವಾಗಿ ಅದು ಕಚ್ಚೋದಕ್ಕೆ ಮುಂಚೆ ಅದು ಶಬ್ದದೊಂದಿಗೆ ಬರುತ್ತೆ. ನೀವು ನೋಡ್ರಿ, ಜೇನುನೊಣ ಏನಾದರೂ ನಿಮ್ಮ ಕೋಣೆಯಲ್ಲಿ ಎಲ್ಲಾದರೂ ಬಂದರೆ ಆ ಕೋಣೆ ಎಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ. ಕಚ್ಚೋದಕ್ಕೆ ಮುಂಚೆ ಸೌಂಡ್ ಮಾಡುತ್ತೆ. ಆದರೆ ದೇವರು ಆ ಸೌಂಡನ್ನು ಕೀಳಡಗಿಸಿ ಅದ್ರ ಮೇಲೆ ನಮ್ಮ ಶಬ್ದವನ್ನು, ಉತ್ಸಾಹದ ಶಬ್ದವನ್ನು, ಜಯಘೋಷದ ಶಬ್ದವನ್ನು ರಿಲೀಸ್ ಮಾಡುವ ವರ್ಷವಾಗಿರುತ್ತೆ. ಸೈತಾನನ ಶಬ್ದ ಸುತ್ತಲೂ ನಿಮಗೂ ನಿಮ್ಮ ಕುಟುಂಬಕ್ಕೂ ವಿರುದ್ಧವಾಗಿ ತಿರುಗಾಡುವಾಗ ಅದು ರೋಗ ಆಗ್ಬೋದು, ಸೈತಾನನ ಕ್ರಿಯೆಗಳಾಗ್ಬೋದು, ದಾರಿದ್ರ್ಯವಾಗ್ಬೋದು, ಅಸಮಾಧಾನ ಆಗ್ಬೋದು, ನಷ್ಟ ಆಗ್ಬೋದು. ಈ ಶಬ್ದಗಳು ನೀನು ಉದ್ಧಾರ ಆಗಲ್ಲ, ನೀನು ಏಳಿಗೆ ಕಾಣೋದಿಲ್ಲ, ನೀನು ದೇವರ ಆಶೀರ್ವಾದ ಹೊಂದಲ್ಲ, ಈ ಶಬ್ದಗಳನ್ನೆಲ್ಲ ಕೀಳಡಗಿಸಿ ದೇವರ ಉತ್ಸಾಹದ ಧ್ವನಿಯನ್ನು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವನದಲ್ಲಿ ದೇವರು ನೆರವೇರಿಸಲಿಕ್ಕೆ ಹೋಗ್ತಾನೆ. ಈ ಶಬ್ದ ರಿಲೀಸ್ ಆಗೋದಕ್ಕೆ ಕಾರಣ ದೇವರ ಬಲಗೈ. ಆತನ ಬಲಗೈ, ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಈ ಪರಾಕ್ರಮ ಬಲಗೈಯ ಕುರಿತು ನಾವು ಬುಕ್ ಆಫ್ ಎಕ್ಸೋಡಸ್, ವಿಮೋಚನಾ ಕಾಂಡ ಪುಸ್ತಕ 15ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಮೊದಲು ನಾವು ಕಾಣ್ತೀವಿ. ಕೆಂಪು ಸಮುದ್ರದ ಮುಂದೆ ಗುಣಗುಟ್ಟುವ ಶಬ್ದ, ಫರೋಹನನ ಶಬ್ದ, ಗೋಳಾಟದ ಶಬ್ದ, ಪಾಳೆಯದ ಒಳಗಡೆ ಗೋಳಾಟದ ಶಬ್ದ, ಕಣ್ಣುನೀರಿನ ಶಬ್ದ, ಗುಣಗುಟ್ಟುವ ಶಬ್ದ, ಮರುಭಾಗದಲ್ಲಿ ಫರೋಹನನ ರಥಗಳು, ಅಶ್ವಗಳು, ಅಶ್ವ ಕಾಲಿನ ಸಪ್ಪಳಗಳು, ರಥಚಕ್ರಗಳ ಶಬ್ದಗಳು ಭಯಂಕರವಾಗಿ ಇವರ ಕಿವಿಗಳಲ್ಲಿ ಮೊಳಗಿಸುವಾಗ ಅಂಥ ಶಬ್ದಗಳನ್ನು ಆ ಕೆಂಪು ಸಮುದ್ರದ ಮಧ್ಯದಲ್ಲಿ ಕೀಳಡಗಿಸಿ ದೇವರು ತನ್ನ ಮಕ್ಕಳನ್ನು ಮಿರ್ಯಾಮಳು ದಮ್ಮಡಿ ಹಿಡಿದು ಕುಣಿದು ಕುಪ್ಪಳಿಸಿದ ಹಾಗೆ, ಆಡಿ ದೇವರನ್ನ ಮಹಿಮೆ ಪಡಿಸಿದ ಹಾಗೆ ದೇವರು ಆ ಶಬ್ದಗಳ ಮೇಲೆ ನಿಮಗೆ ಜಯ ಕೊಡ್ತಾನೆ ಎಂಬುದನ್ನು ನಾನು ಹೇಳಿದೆ. ಅನಂತರ ನಾನು ಹೀಗೆ ಹೇಳಿದೆ, 2ನೇ ಶಬ್ದ ನಾನು ಅವತ್ತು ಹೇಳಿದ್ದು ನಂಬಿಕೆಯ ಶಬ್ದ, ದ ಸೌಂಡ್ ಆಫ್ ಫೇತ್. ನಂಬಿಕೆಯ ಶಬ್ದ ಯೋಶುವನ ಪುಸ್ತಕದಿಂದ, ಪ್ರಧಾನವಾಗಿ 6ನೇ ಅಧ್ಯಾಯದಿಂದ ನಾನು ಮಾತನಾಡಿದೆ. ಯೋಶುವನ ಪುಸ್ತಕ 6ನೇ ಅಧ್ಯಾಯದಿಂದ ನಾನು ಮಾತನಾಡಿದೆ. ಯೆರಿಕೋ ಗೋಡೆಯ ಮುಂದೆ ಜನ 7 ದಿವಸ ಅವರು ಮೌನವಾಗಿರಬೇಕು. 7ನೇ ದಿವಸ 7ನೇ ಬಾರಿ ಅವರು ತಿರುಗುವಾಗ ಅವರು ತುತ್ತೂರಿಯನ್ನು ಊದಬೇಕು. ಅದು ಊದುವಾಗ ಅಲ್ಲಿ ಅವರು ಹೇಳುವಂಥ 2 ಶಬ್ದಗಳು, 1 ದೇವರು ಇಲ್ಲಿದ್ದಾನೆ, 2 ಯೆಹೋವನು ರಾಜಾದಿರಾಜನು. 2 ಶಬ್ದವನ್ನು ಅವರು ಮೊಳಗಿಸುವಾಗ ಯೆರಿಕೋ ಗೋಡೆ ಬೀಳ್ತು. ನಾನು ಅವತ್ತು ಹೀಗೆ ಹೇಳಿದೆ,
ಕೆಲವರು ಬಾಗಿಲು ತೆಗೆಯೋದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಬಾಗಿಲು ಓಪನ್ ಆಗೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ದೇವರು ಹೇಳ್ತಾನೆ, ನೀನೊಂದು ಚಿಕ್ಕ ಬಾಗಿಲು ತೆರೆಯೋದಕ್ಕೆ ಕಾಯಬೇಡ, ನಾನು ಮುಂದೆ ಆ ಗೋಡೆಯನ್ನೇ ನಾನು ಬೀಳಿಸ್ತೀನಿ, ನಿನಗಷ್ಟು ವಿಶಾಲವಾದ ಆಶೀರ್ವಾದವನ್ನು ಈ ವರ್ಷ ತರ್ತೀನಿ. ಆ ನಂತರ ನಾನು ಹೇಳಿದೆ ಯೆಹೋಷಾಫಾಟನ ಕುರಿತು. 2 ಕ್ರಾನಿಕಲ್ಸ್ನಿಂದ ಯುದ್ಧಕ್ಕೆ 3 ದಿಕ್ಕುಗಳಿಂದ ಅರಸರುಗಳು ಯುದ್ಧಕ್ಕೆ ಸನ್ನದ್ಧರಾಗಿ ಬರುವಾಗ ಯೆಹೋಷಾಫಾಟನು ತನ್ನ ಸೈನ್ಯವನ್ನು ಕ್ರೋಢೀಕರಿಸಿ ಅವರಿಗೆ ಸ್ತುತಿ ಪದಗಳನ್ನು ಹಾಡುವುದಕ್ಕೆ ಹೇಳಿದನು. ಆ ಸ್ತುತಿ ಪದಗಳು ಅವರನ್ನು ಜಯದ ಕಡೆಗೆ ನಡೆಸಿತು. ಇಷ್ಟು ಕಾರ್ಯಗಳನ್ನು ನಾನು 1ನೇ ತಾರೀಕು ರಾತ್ರಿ ಮುಂಜಾನೆ ಹಂಚಿಕೊಂಡೆ. 3ನೇ ಪ್ರವಾದನೆ ಶಬ್ದ, ಅದು ನಾನು ಇಲ್ಲಿ ಈಗ ಬಿಡುಗಡೆ ಮಾಡ್ತೀನಿ. 3ನೇ ಶಬ್ದ, ದೇವರ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಉಂಟಾಗುವ ಶಬ್ದ. ತಿರ್ಗಾ ನಾನು ಹೇಳ್ತೀನಿ, ದೇವರ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಉಂಟಾಗುವಂಥ ಶಬ್ದವಾಗಿರುತ್ತೆ. ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿ ಇರುವವನು ಯಾರು, ನಾವು ಸೇವಿಸುವ ದೇವರು ಯಾರು ಎಂಬುದ ಪರಿಜ್ಞಾನ ಇಲ್ಲದೆ ನಾವುಗಳು ಕೆಲವೊಮ್ಮೆ ನಡ್ಕೊಳ್ತೀವಿ ವಿಶ್ವಾಸಿಗಳು. ಆದರೆ ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು, 2024ರಲ್ಲಿ ನನ್ನ ಜನರಿಗೆ ಹೇಳು, ನನ್ನ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ನಾನು ಕೆಲವೊಂದು ಶಬ್ದವನ್ನು ರಿಲೀಸ್ ಮಾಡ್ತೇನೆ. ನಾನು ಆರಂಭದಲ್ಲಿ ಹೀಗೆ ಹೇಳಿದೆ, ಸೀಸನ್ ಚೇಂಜ್ ಆಗುವಾಗ, ಪ್ರತಿ ಸೀಸನ್ ಚೇಂಜ್ ಆಗುವಾಗ ದೇವರು ಶಬ್ದವನ್ನು ರಿಲೀಸ್ ಮಾಡ್ತಾನೆ. ಚರಿತ್ರೆಯನ್ನು ಬದಲಾಯಿಸುವಾಗ, ಚರಿತ್ರೆಯನ್ನು AD ಅಂತಲೂ BC ಅಂತಲೂ ವಿಭಾಗಿಸುವಾಗ ದೇವರು ಶಬ್ದವನ್ನು ರಿಲೀಸ್ ಮಾಡಿದನು. ಯೇಸುವಿನ ಜನನದಲ್ಲಿ ಶಬ್ದ ಉಂಟಾಯಿತು, ಯೋಹನನ ಜನನದಲ್ಲಿ ಶಬ್ದ ಉಂಟಾಯಿತು, ಯೇಸುವಿನ ಪುನರುತ್ಥಾನದಲ್ಲಿ ಶಬ್ದ ಉಂಟಾಯಿತು, ಯೇಸು ಇಲ್ಲಿಂದ ಹೊರಟಾಗ, ಪವಿತ್ರಾತ್ಮನ ಭೂಮಿಗೆ ಬಂದಾಗ ಶಬ್ದ ಉಂಟಾಯಿತು. ಇದೆಲ್ಲ ಶಬ್ದ ಉಂಟಾದಾಗೆಲ್ಲ ಚರಿತ್ರೆ ಬದಲಾವಣೆ ಆಗ್ತಾ ಇದೆ, ಹಿಸ್ಟ್ರಿ ಚೇಂಜ್ ಆಗ್ತಾ ಇದೆ. ಸಭೆ ಆರಂಭದಲ್ಲಿ ಮಾರ್ಕನ ಮಾಳಿಗೆಯಲ್ಲಿ 120 ಜನ ಕೂಡಿ ಬಂದಂಥ ಸ್ಥಳದಲ್ಲಿ ಅವತ್ತಿನವರೆಗೂ ಇಲ್ಲದೇ ಇದ್ದಂಥ ಸಭೆ ಉದ್ಭವವಾಗ್ತಾ ಇದೆ. ದಿನಂಪ್ರತಿಯಾಗಿ ಅನೇಕರು ದೇವರ ಮಂಡಳಿಗೆ ಸೇರ್ತಾ ಇದ್ರು. ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡುವಾಗ ಒಂದು ಪ್ರಸಂಗಕ್ಕೆ 3,000, 5,000, 7,000 ಹೀಗೆ ಜನ ದಿನಂಪ್ರತಿಯಾಗಿ ಸಭೆಗೆ ಮಂಡಳಿಗೆ ಸೇರಲ್ಪಡ್ತಾ ಇದ್ದರು. ದೇರ್ ಇಸ್ ನೋ ಪಬ್ಲಿಸಿಟಿ. ಆ ದಿವಸಗಳಲ್ಲಿ ದೊಡ್ಡದಾದಂಥ ಪಬ್ಲಿಸಿಟಿ ಇಲ್ಲ. ಇವತ್ತು ನಾನು ನಿಮ್ಮನ್ನು ಅದನ್ನೇ ಎಚ್ಚರಿಸಿಕ್ಕೆ ಬರ್ತಾ ಇದ್ದೀನಿ. ಈ ಸಭೆಯ ಕುರಿತು ಕೆಲ ವಾರ್ತೆಗಳು ದೂರ ದೇಶಗಳವರೆಗೂ ಹೊರಡುತ್ತೆ. ಜನ ಗುಂಪು ಗುಂಪಾಗಿ ಜಯಘೋಷದೊಡನೆ ಬರುವ ಕಾಲವು 2024ರಲ್ಲಿ ನೀವು ಕಾಣ್ತೀರಾ ಅಂತ ಪರಿಶುದ್ಧಾತ್ಮನೇ ಹೇಳ್ತಾನೆ. ಅದಕ್ಕೆ ಮುಂಚಿತವಾಗಿ ದೇವರಾತ್ಮ ನನಗೆ ಹೀಗೆ ಹೇಳಿದನು, ನನ್ನ ಜನರ ಒಳಗಡೆ, ಕೆಲವರ ಒಳಗಡೆ ಭಯ ಇದೆ. ಕೆಲವರು ಈಗಲೂ ನನಗೆ ಯಾಕೆ ಬಿಡುಗಡೆ ಆಗಲಿಲ್ಲ, ಯಾವ ಶಾಪ ನನ್ನನ್ನು ಕಾಡ್ತಾ ಇದೆ. ನಮಗೆ ಗೊತ್ತು, ಕೆಲವರು ಪ್ರತಿ ವರ್ಷ ಶಾಪ ಮುರಿತಾನೆ ಇದ್ದಾರೆ, ತಿರ್ಗಾ ಶಾಪ ಬರ್ತಾನೆ ಇದೆ. ಮುರಿಯೋದು ಕಟ್ಟೋದು ಇದೇ ಮಾಡ್ತಾ ಇದ್ದಾರೆ. ನಾವು ಹಾಗೆ ಮಾಡಂಗಿಲ್ರಿ. ಶಾಪ ಎನ್ನುವುದು ದೈವ ವಚನದ ಪ್ರಮಾಣದಲ್ಲಿ ನೀನು ನೀತಿವಂತನಾಗಿದ್ದರೆ ನಿನ್ನ ಗೂಡಾರದಲ್ಲಿ ಶಾಪದ ಮಾತುಗಳಲ್ಲ, ಶಕುನ ನುಡಿಯುವವನ ಶಕುನವಲ್ಲ, ಕಣಿ ಹೇಳುವವನ ಕಣಿ ಅಲ್ಲ, ನಿನಗೆ ಒಂದು ದೈವಿಕವಾದ ಶಬ್ದ
ದೇವರು ಮೊಳಗಿಸ್ತಾ ಇರ್ತಾನೆ. ಅದು ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲೋ, ಅರ್ಥ ಮಾಡ್ಕೊಳ್ರಿ. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮೆಸೇಜ್ ಅರ್ಥ ಆಗೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸತ್ಯವೇದ ಗ್ರಂಥದಲ್ಲಿ ಅರಣ್ಯಕಾಂಡ ಪುಸ್ತಕ, ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 23, 23ನೇ ಅಧ್ಯಾಯ, 23ನೇ ಅಧ್ಯಾಯ 21ನೇ ವಾಕ್ಯ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಪ್ರವಾದನೆ, ಯಾಕೋಬ್ಯರಲ್ಲಿ ಅಬ್ರಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿ, ಹೊಸ ಒಡಂಬಡಿಕೆಯ ಇಸ್ರಾಯೇಲರಾಗಿರುವ ನಿಮಗೆ ಯಾವ ಆಪತ್ತಿನ ವಿಷಯವೂ ಇನ್ನು ಇಲ್ಲ, ಆ ಸೂಚನೆಯೂ ಇಲ್ಲ. 2024ರಲ್ಲಿ ನೀವು ಅನೇಕ ಆಪತ್ತಿನ ಸುದ್ದಿಗಳನ್ನು ಕಳೆದ ದಿವಸಗಳಲ್ಲಿ ಸೈತಾನು ನಿಮ್ಮ ಕಿವಿಗಳಲ್ಲಿ ಮೊಳಗಿಸಿರ್ಬೋದು. ಆದರೆ ದೈವ ಸಾನ್ನಿಧ್ಯವನ್ನು ನೀವು ಅನುಭವಿಸಿ ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಯಾವ ಶಬ್ದವು ನೀವು ರೆಡಿ ಆಗಿರಲಿಲ್ಲ, ಅದಕ್ಕೋಸ್ಕರ ನಾನು ಅಲ್ಲಿ ನಿಲ್ಲಿಸಿದೆ. ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಇಲ್ಲ. ಬಾಲಾಕನು ಬೀಲಾಮನನ್ನು ಕರೆಸಿ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಶಾಪ ಹಾಕೋದಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬೀಲಾಮನು ಯಾರು? ಯೆಹೋವನ ಪ್ರವಾದಿ. ಬಾಲಾಕನು ಇಸ್ರಾಯೇಲ್ ಜನರ ಆಶೀರ್ವಾದಕ್ಕೆ ವಿರುದ್ಧವಾಗಿ ಯೆಹೋವನ ಪ್ರವಾದಿಯ ಬಾಯಿಂದನೇ ಅವರನ್ನು ಶಪಿಸಿದ್ರೆ ಆ ಶಾಪ ಅವ್ರ ಮೇಲೆ ನೆಲೆಗೊಳ್ಳುತ್ತೆ ಅಂತ ಶತ್ರು ಚೆನ್ನಾಗಿ ಗೊತ್ತು. ಅವನ್ ಪ್ಲಾನ್ ಮಾಡ್ದ. ಅದಕ್ಕೆ ಹಣ ಕೊಟ್ಟು ಬಂಗಾರ ಕೊಟ್ಟು ಪದೇ ಪದೇ ಅವನ ಕಾಡಿ ಸೋತ್ರ. ನೋಡ್ರಿ, ಬಾಲಾಕನ ಕುರಿತು ಬೀಲಾಮನ ಕುರಿತು ನಮಗೆಲ್ರಿಗೂ ಗೊತ್ತು. ಬೀಲಾಮನ ಕುರಿತು ಚರಿತ್ರೆ ಗೊತ್ತಿದೆಯಾ? ಗೊತ್ತಿರೋರ ಮೇನ್ ಹೇಳ್ರಿ, ಎಲ್ಲ ಕೇಳಿದೀವಲ್ಲ. ಬೀಲಾಮನು ಬಾಲಾಕನ ಕರೆ ಬಂದಾಗ, ಓ ರಾಜನ ಆಸ್ಥಾನದಿಂದ ಕರೆ ಬಂದಿದೆ ಅಂತ ಹೇಳಿ, ಒಂದು ನಿಮಿಷ ಇರಪ್ಪ, ದೇವ್ರ ಹತ್ರ ಕೇಳ್ಕೊ ಬಂದ್ಬಿಡ್ತೀನಿ ಅಂದ. ಕರೆ ಅರಮನೆಯಿಂದ ಬಂದರೂ ಪರ್ಮಿಷನ್ ದೇವರಿಂದ ಬರಬೇಕು. ಕರೆ ಸಂಬಂಧಿಕರಿಂದ ಬರ್ಬೋದು, ಕರೆ ಅಧಿಕಾರಿಗಳಿಂದ ಬರ್ಬೋದು, ಕರೆ ಉನ್ನತವಾದಂಥ ಅಭಿಲಾಷೆಗಳೊಂದಿಗೆ ಮೋಹಕ ವಾಗ್ದಾನಗಳೊಂದಿಗೆ ನಿನ್ನ ಬಳಿಗೆ ಬರ್ಬೋದು. ಆದರೆ ದೇವರ ಪರ್ಮಿಷನ್ ಇದೆಯಾ ಎಂದು ನೀನು ಗಮನಿಸಬೇಕು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ದ ಪರ್ಮಿಷನ್ ಆಫ್ ಗಾಡ್. ಯು ಮಸ್ಟ್ ಟೇಕ್ ದ ಪರ್ಮಿಷನ್ ಆಫ್ ಗಾಡ್. ಅವನ ದೇವರ ಸನ್ನಿಧಾನ ಹೋಗಿ ಕೂತ್ಕೋತಾನೆ. ಏನು ಸ್ವಾಮಿ, ನೋಡು, ನಿನ್ನ ಜನರಿಗೆ ಒಂದೇ ಒಂದು ಪ್ರವಾದನೆ, ಶಾಪದ ಮಾತು ಹೇಳಿದ್ರೆ ಇಷ್ಟೊಂದು ಲಾಭ ಇದೆ ನನಗೆ, ಮುಂದಿನ ದಿನ ಸೇವೆಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಈ ದುಡ್ಡು ತಗೊಂಡು ಅನೇಕ ಚರ್ಚ್ ಗೀಚಿಗೆಲ್ಲ ಕಟ್ಬಿಡ್ಬೋದು, ಉಪಯೋಗಿಸ್ಬೋದು. ದೇವ್ರು ಹೇಳಿದ್ರೆ ಹೋಗ್ಬೇಡ, ಬೇಡ. ಹೋಗಿ ಹೇಳ್ತಾನೆ, ದೇವ್ರ ಪರ್ಮಿಷನ್ ಕೊಡಲಿಲ್ಲ, ಬರಲ್ಲ. ಇನ್ನೂ ಜಾಸ್ತಿ ಕೊಟ್ಟ. ಓಹೋ, ಈ ಪ್ರವಾದಿ ಕಡಿಮೆ ಆಗಿರೋದ್ರಿಂದ ಇರಬೇಕು. ತಿರ್ಗಾ ಜಾಸ್ತಿ ಕೊಟ್ಟ. ತಿರ್ಗಾ ಜಾಸ್ತಿ ನೋಡಿದೆ, ಇರೋ ಇನ್ನೊಂದು ಸತಿ ಕೇಳ್ತೀನಿ ಅಂತ. ಎರಡನೇ ಸತಿ ಕೇಳ್ದ. ದೇವ್ರು ಹೇಳಿದ್ರು ನೋ. ಕೆಲವ್ರು ಮದುವೆ ವಿಷಯ ಬಂದಾಗ ಹಂಗೆ, ದೇವ್ರು ನೋ ಅಂದರೆ ತಿರ್ಗಾ ಹೋಗೋದು. ಹುಡುಗ ಒಳ್ಳೆ ಹುಡುಗ, ಒಂದೇ ಒಂದು ಪ್ರಾಬ್ಲಮ್, CSI ಅವನು. ಆದರೆ ಒಳ್ಳೆ ಕೆಲಸದಲ್ಲಿದ್ದಾನೆ ಪಾಸ್ಟ್ರೆ. ಇವರೇ ಅವನ ಚರಿತ್ರೆ ಹೇಳೋದು. ನೋಡಿರೋದ್ರೆ ಫಸ್ಟ್ ಟೈಮ್. ಏನಕ್ಕೆ? ಕತ್ತೆ ಕಾಯೋ ಕೆಲಸ ಇದ್ದರೂ ಸರ್ಕಾರಿ ಕೆಲಸ ಇರಬೇಕು ಅಂತ ಅವನಿಗೆ ಸರ್ಕಾರಿ ಕೆಲಸ ಇದೆ. ಅದರಿಂದ
ಒಳ್ಳೆ ಹುಡುಗ. ದೇವ್ರು ನೋ ಅಂತ ಇದ್ದಾನೆ ಅಂದರೆ, ಹೌದಾ ಪಾಸ್ಟ್ರೆ, ಸರಿ ಪಾಸ್ಟ್ರೆ. ತಿರ್ಗಾ 2 ವಾರ ಬಿಟ್ಕೊಂಡು, ಅದೇನೋ ಗೊತ್ತಿಲ್ಲ ಪಾಸ್ಟ್ರೆ, ನಾವು ಬೇಡ ಅಂದ್ಬಿಟ್ವಿ, ಅವ್ರು ಮತ್ತೆ ನಮ್ಮನ್ನು ಹುಡ್ಕೊಂಡು ಬಂದರು, ಅವರೇ ಎಲ್ಲ ಮೇಲ್ಬಿದ್ದು ಬರ್ತಾ ಇದ್ದಾರೆ, ನೀವು ಒಂದು ಪ್ರಾರ್ಥನೆ ಮಾಡಿ ಏನೋ ಹೇಳಿ ಪಾಸ್ಟ್ರೆ. ತಿರ್ಗಾ ದೇವರು ಬೇಡ ಅಂದರು ಬಿಲಾಮನ್ ಪಾಸ್ಟ್ರಿಗೆ, ಹೋಗಬೇಡ ಅಂತ. ರವಿಮಣಿ ಪಾಸ್ಟ್ರಿಗಲ್ಲ, ಬಿಲಾಮನ್ ಪಾಸ್ಟ್ರಿಗೆ ಹೋಗಬೇಡ ಅಂದರು. ನಾನು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಕರೆದು, ಕಡೆ ಬಾರಿ ಕೇಳ್ಬಿಡ್ತೀನಿ ತಾಳಪ್ಪ. ದೇವ್ರು ಹೇಳಿದ್ರು ಹೋಗು ಅಂದರು. ಹೋಗು ಅಂದರು. ಸ್ತೋತ್ರ. ಹೋಗೋ ಮಾರ್ಗದಲ್ಲಿ ನೀವಿದ್ದೀರಾ ನನ್ನ ಜೊತೆ? ಹೋಗೋ ಮಾರ್ಗದಲ್ಲಿ ಆವಾಗ ಮೋಟ್ರ್ ಬೈಕ್ ಇರಲಿಲ್ಲ, ಕಾರ್ ಇರಲಿಲ್ಲ, ಆವಾಗ ಕತ್ತೆನೇ ವಾಹನ. ಕತ್ತೆ ಮೇಲೆ ಹಾಕ್ಕೊಂಡು ಕುದುರೆ ಥರ ಹಂಗೋಗ್ಲಿಲ್ಲ, ನಿಧಾನಕ್ಕೆ ಹೋಗ್ತಾ ಇದ್ದಾನೆ. ವ್ಯತ್ಯಾಸ ಇದೆ ಕುದುರೆ ವೇಗಕ್ಕೂ ಕತ್ತೆ ವೇಗಕ್ಕೂ. ಒದೆಯೋದ್ರಲ್ಲಿ ಕತ್ತೆ ಮುಂಚೂಣಿಯಲ್ಲಿರುತ್ತೆ, ಓಡೋದ್ರಲ್ಲಿ ಕುದುರೆ ಮುಂಚೂಣಿಯಲ್ಲಿರುತ್ತೆ. ನಾವೊಮ್ಮೆ ಕೆಲವೊಮ್ಮೆ ಈ ದಟ್ಟರು ಮೂರ್ಖರನ್ನ ಬೈಯುವಾಗ ಉಪಯೋಗಿಸೋ ಪದ ಏನು ಗೊತ್ತಾ? ಏಯ್ ಕತ್ತೆ ಅಂತೀವಿ. ಅಂದವ್ರು ಮಾತ್ರ ಕೈ ಎತ್ರಿ. ನಾನು ಫಸ್ಟ್ ಕೈ ಎತ್ತಿದ್ದೀನಿ, ಅದಕ್ಕೆ ನೋಡ್ರಿ ಈಗ ಧೈರ್ಯವಾಗಿರ್ತಾ ಇದ್ದಾರೆ. ಏನು ಕಪಟಿಗಳಿದ್ದಾರೆ ನೋಡ್ರಿ. ಬಾಯಿಗೆ ಬರೋದೇನು ಅವಾಗ? ಬಾಯಿಗೆ ಬರೋ ಏಯ್ ಕತ್ತೆ ಅಂತೀವಿ. ಯಾಕೆ? ಬುದ್ಧಿ ಇಲ್ದಿರ ಇರೋ ಹೆಸರುಗತ್ತೆ ಇದ್ದದ್ದು. ಸೋತ ನನಗೆ ಅನ್ನಿಸ್ದಂಗೆ ನಾವು ಕತ್ತೆ ಅಂತ ಬೈಯುವಂಥ ಈ ಕತ್ತೆಗಿರೋ ಬುದ್ಧಿನೂ ಪ್ರವಾದಿಗಿರಲಿಲ್ಲ. ಕೆಲವೊಮ್ಮೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ಇವನು ಮುಂದೆ ಹೋಗ್ತಾ ಇದ್ದಾನೆ, ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ. ದೈವ ಪ್ರಸನ್ನತೆ, ದೂತನ ಸಾನ್ನಿಧ್ಯನ ಇಳಿಯೋದನ್ನ ಕತ್ತೆ ಅರ್ಥ ಮಾಡ್ಕೊಂತು, ಪ್ರವಾದಿ ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವೊಮ್ಮೆ ದೇವರನ್ನ ಸೇವಿಸುವವರು, ದೇವರ ಹತ್ತಿರ ಸಂಬಂಧ ಇರುವವರು ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳದೆ ಹೋಗೋದ್ರಿಂದನೇ ಅನೇಕ ಎಡವಟ್ಟುಗಳು ನಿಮ್ಮ ಜೀವನದಲ್ಲಿ ಬರೋದು. ಆಮೇಲೆ ನೀವು ನನ್ನ ಜೊತೆ ಇದ್ದೀರಾ? ಭಾಳ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಗಮನಿಸ್ರಿ. ಕತ್ತೆ ಹೇಳ್ತು ಹೋಗಲ್ಲ ನನ್ನ ಮುಂದೆ, ಇವನು ಹೊಡಿತಾ ಇದ್ದಾನೆ, ಹೋಗ್ ಮುಂದೆ. ಬೇಡಪ್ಪ, ಅಲ್ಲಿ ದೂತನಿದ್ದಾನೋ ಗೋಡೆಗೆ ಹಾಕಿ ಉಚ್ತಾ ಇದ್ದಾನೆ, ಇವನ್ ಕಾಲೆಲ್ಲ ಉಜ್ತಾ ಇದ್ದಾನೆ. ಯಾಕೆ ಕತ್ತೆ? ಹೋಗತ್ತೆ. ಹೋಗಲ್ಲಪ್ಪ, ದೂತ ಇದ್ದಾನೋ ಎಲ್ಲ ಕುರುಡಾಗಿದೆಯಲ್ಲ, ಆತ್ಮಿಕ ಕುರುಡಾಗಿದೆಯಲ್ಲೋ, ದೇವದೂತನ ನೀನು ಕಾಣಬೇಕು, ನಾನು ಕಾಣ್ತಾ ಇದ್ದೀನೋ. ಸ್ತೋತ್ರ. ಕೆಲವೊಮ್ಮೆ ಕತ್ತೆಗಳು ಕಾಣ್ತವೆ. ನಾವು ಯಾರನ್ನ ಕತ್ತೆ ಅಂತೀವಿ ನೋಡ್ರಿ, ಅವ್ರು ಕಾಣ್ತಾರೆ. ಯಾರು ದೊಡ್ಡ ವ್ಯಕ್ತಿ ಅಂತೀವಿ ಅಲ್ವ, ಅವ್ರ ಕಣ್ಣು ಕುರುಡಾಗಿರುತ್ತೆ. ನೀವು ಕೋಪ ಮಾಡ್ಕೊಂಬೇಡ್ರಿ, ನಿಮ್ಮ ಬಗ್ಗೆ ನಾನು ಏನು ಹೇಳಲಿಲ್ಲ, ನೀವು ಒಳ್ಳೆ ಜನ. ಬಿಲಾಮನಿಗೆ ಕಾಣಲಿಲ್ಲ ದೈವ ಪ್ರಸನ್ನತೆ, ದೈವ ಸಾನ್ನಿಧ್ಯಾನ. ಆ ಪದ ನೀವು ಗಮನಿಸ್ರಿ. ಅಲ್ಲಿ ದೂತನ ಪ್ರತ್ಯಕ್ಷ, ಆ ಭಾಗ ಓದಿ. ದೂತನ ಪ್ರತ್ಯಕ್ಷ ಆಗೋದು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಯಾರು ನಿಂತ್ಕೊಂಡಿದ್ದು? ಯೆಹೋವನ ದೂತನು. ದ ಪ್ರೆಸೆನ್ಸ್ ಆಫ್ ಗಾಡ್, ದೈವ ಸಾನ್ನಿಧ್ಯಾನ ಇಳಿದು ಬಂದು ನಿಂತ್ಕೊತ್ತು. ಅವ್ನು ಲೆಫ್ಟ್ಗೂ ಹೋಗಂಗಿಲ್ಲ, ರೈಟ್ಗೂ ಹೋಗಂಗಿಲ್ಲ, ಇಕ್ಕಟ್ಟಾದ ಸ್ಥಳಕ್ಕೆ ತಂದು ನಿಲ್ಲಿಸ್ತು. ಇವತ್ತು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೆ ದೇವರು ನಿನ್ನ ಅರ್ಥ ಮಾಡಿಸೋದಕ್ಕೆ ಕೆಲವೊಂದು ಇಕ್ಕಟ್ಟಾದ ದಾರಿಯಲ್ಲಿ ತಂದು ನಿಲ್ಲಿಸ್ತಾನೆ. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಮರ್ಯಾದೆಗೆ ಮನೇಲಿ ಇರ್ಬೋದಾಗಿತ್ತು. ಬೇಡ ಅಂದ್ರು ದೇವ್ರು, ಬೇಡ ಅಂದ್ರು ಕೇಳಲಿಲ್ಲ. ಕೆಲವೊಮ್ಮೆ ನಾವು ಹಂಗೆ ಕೈಯಲ್ಲಿರೋ ಹಣ ಕೊಟ್ಬಿಟ್ಟು ಕಚ್ಚೋ ನಾಯಿನ ಕೊಂಡ್ಕೊಂಡಂಗೆ ಆಮೇಲೆ ಹೇಳೋದು, ಏನೋ ಎಷ್ಟು ಕಷ್ಟ ಇಕ್ಕಟ್ಟುಗಳಲ್ಲಿ ನಾನು ಹೋದು ಹೋಗಿದ್ದೀನಿ. ಯಾರು ಹೇಳಿದ್ರು ಹೋಗಕ್ಕೆ? ದೇವರು ನಿನಗೆ ಇಕ್ಕಟ್ಟಾದ ಸ್ಥಳಕ್ಕೆ ತರೆದ್ರು.
ನಿನಗೆ ಲೆಫ್ಟು ಇಲ್ಲ ರೈಟು ಇಲ್ಲ, ನಿನ್ನ ಮೂಗಲ್ಲಿ ಕ್ಷಾ ಬರಿಯಂಗೆ ತಂದು ನಿಲ್ಲಿಸ್ತಾರೆ ದೇವರು. ದೈವ ಸಾನ್ನಿಧ್ಯಾನವನ್ನು, ದೇವರ ಮಾತನ್ನು, ದೇವರ ಪ್ರವಚನಗಳನ್ನು ತುಚ್ಛೀಕರಿಸುವವನನ್ನು ದೇವರು ಕರ್ಕೊಂಬಂದು ನಿಲ್ಲಿಸೋ ಸ್ಪಾಟ್ ಯಾವುದು ಗೊತ್ತಾ? ಇಕ್ಕಟ್ಟಾದ ಸ್ಥಳ. ಈಗ ಮುಂದಕ್ಕೆ, ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಡಗಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಯಾರು ಹೊಡೆದ? ಕೋಪಕ್ಕಂತೂ ಕಡಿಮೆ ಇಲ್ಲ. ಈ ಅವಿದ್ಯತ್ವ ತೋರಿಸುವವ್ರಿಗೆ ಕೋಪ ಜಾಸ್ತಿ ಇರುತ್ತೆ. ಯಾರಿಗೆ ಕೋಪ ಜಾಸ್ತಿ? ಡಿಸ್ಒಬೀಡಿಯನ್ಸ್. ದೇವರ ಮಾತು ಕೇಳದೆ ಇರುವವರಿಗೆ ಕೋಪ ಜಾಸ್ತಿ. ಯಾಕೆ ಗೊತ್ತಾ? ಆ ಕೋಪದಿಂದ ಅವ್ರು ಮಾಡಿದ ಕರೆಕ್ಟ್ ಅಂತ ಸಾಧಿಸೋಕೆ ನೋಡೋದು. ಗಂಡ ನಿಮ್ಮ ಮೇಲೆ ಕೋಪ ಮಾಡ್ಕೋತಾನೆ ಅಂದ್ಕೊಳ್ರಿ, ನೀವು ಅಷ್ಟು ನನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೋತೀರಾ? ಏನು ನಿನ್ನ ಮೇಲೆ ಮಾಡಿದ್ರೆ ನೀ ಯಾರ ಮೇಲೆ ಮಾಡಬೇಕು? ಏನು ತಿಳ್ಕೊಂಡಿದ್ಯಾ? ಯಾಕೆ? ಏನೋ ಮಾಡಿ ಬಂದಿರ್ತಾನೆ. ಅದನ್ನು ಓವರ್ಕಮ್ ಮಾಡೋದಕ್ಕೆ ಇವಳೇನು ಪ್ರಶ್ನೆ ಕೇಳಬಾರ್ದಲ್ಲ, ಫಸ್ಟೇ ಅಡ್ವಾನ್ಸ್ ಆಗಿ ಜಾಮೀನು ತಗೊಂಡ್ಬಿಡೋದು. ಮನುಷ್ಯನ ಸೈಕಾಲಜಿಕಲ್ ಏನು ಮಾನಸಿಕವಾದಂಥ ಸ್ವಭಾವ ಜಬರ್ದಸ್ತ್ ಮಾಡಿಬಿಡೋದು. ಏನು ಕೇಳಂಗಿಲ್ವಲ್ಲ ಮುಂದಕ್ಕೆ. ಅಯ್ಯೋ ಬಿಡು, ಈಗಲೇ ಗುರು ಅಂತಾನೆ, ಮತ್ತೆ ನಾನೇನಾದ್ರು ಕೇಳಿ ತಿರ್ಗಾ ಅದು ಯಾಕೆ ಸಂಸಾರದಲ್ಲಿ ಇಷ್ಟೊಂದು ಗಲಿಬಿಲಿ? ಸೈಲೆಂಟ್ ಆಗಿಬಿಡೋದು. ಸೈಲೆಂಟ್ ಆದಾಗ ಇವನು ಚಿಂತೆ ಮಾಡ್ತಾನೆ, ನಾನು ಗೆದ್ದುಬಿಟ್ಟೆ ಅಂತ. ಗೆದ್ದಿಲ್ವೋ ಮೂರ್ಖ, ಗೆದ್ದಿಲ್ವೋ ದಡ್ಡ, ಗೆದ್ದಿಲ್ವೋ ದಡ್ಡಿ. ಆಮೇಲೆ ನಾವು ನನ್ನನ್ನೇ ಹೇಳಿದ್ರು ಅಂತ ಪುರುಷರು ಹೇಳಂಗಿಲ್ಲ, ಸೋತ್ರ. ನಾವು ಪುರುಷರ ವಿರೋಧಿ ಅಂತಲೂ ಹೇಳಂಗಿಲ್ಲ, ಸೋತ್ರ. ದಡ್ಡಿ ಅಂತ ಏನೋ ಹೇಳ್ರಿ, ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಅಂತೂ ಹೇಳಂಗಿಲ್ಲ. ಯಾಕಂದರೆ ಮಾಡಿರೋದು ಅವಿದ್ಯತ್ವದ ಕೆಲಸ. ಆಮೇಲೆ ಬೇಡ ಅಂದಿದ್ದ ಕಡೆ ಹೋಗ್ತಾ ಇದ್ದಾನೆ. ಎಷ್ಟು ಸತಿ ಹೇಳೋದು? ಕತ್ತೆಗೆ ದೈವ ಸಾನ್ನಿಧ್ಯಾನ ಅರ್ಥ ಮಾಡ್ಕೊತಾ ಇದ್ದಾನೆ. ಅದಕ್ಕೆ ನೋಡ್ರಿ, ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಳ್ತಾರೆ, ಎತ್ತು ತನ್ನ ಯಜಮಾನನನ್ನು, ಕತ್ತೆ ತನ್ನ ಒಡೆಯನನ್ನು ಬಲ್ಲವು, ಸೋತ್ರ. ಆದರೆ ನನ್ನ ಜನ ನನ್ನನ್ನು ಅರಿಯರು. ಆಕಾಶವೇ ಕೇಳು, ಭೂಮಿಯೇ ಆಲಿಸು, ನೀನು ನಾ ಮಕ್ಕಳ ಸಾಕಿ ಸಲಹಿದೆ. ಅವರು ಎನ್ನನ್ನೇ ಮರೆತಿರುವರು, ಸೋತ್ರ. ಇದೆಲ್ಲ ಎಲ್ಲೋ ಕೇಳಿರೋ ನೆನಪಿದೆ. ಆಮೇಲೆ ಯೆಶಾಯ 1:3 ಅದೇ ವಾಕ್ಯ, ಅದೇ ಹಾಡು. ಬೇಡ ಓದ್ಬಿಡ್ರಿ, ಹಾಡಿನ ರೂಪದಲ್ಲಿ ಹೇಳಿದ್ದೇನಕ್ಕೆ ನೆನಪಲ್ಲಿ ಇರಲಿ ಅಂತ. ಕತ್ತೆಗೆ ಗೊತ್ತು ಯಜಮಾನನನ್ನು, ಇವನಿಗೆ ಗೊತ್ತಾಗ್ತಾ ಇಲ್ಲ. ಇವನ ಬುದ್ಧಿಮಂಡಲವನ್ನು ಕಟ್ಟಿರೋ ಶಕ್ತಿ ಬಾಲಾಕನ ಶಕ್ತಿ. ಕಮಾನ್ ಸಂಬಡಿ, ನಾನು ಪ್ರವದಿಸ್ಲಾ? ನೀವು ಹಿಂಗಿದ್ರೆ ನಾನು ಪ್ರವದನೆ ಬರೋದಿಲ್ಲ. ನಾನು ಪ್ರವದಿಸ್ಲಾ? ಇವನ ಬುದ್ಧಿಮಂಡಲವನ್ನು ಕಟ್ಟಿರುವ ಶಕ್ತಿ, ಅದರ ಹಿಂದುಗಡೆ ಇರುವಂಥದ್ದು ಬಾಲಾಕನ ಶಕ್ತಿ. ಬಾಲಾಕನು ದೈವ ಪ್ಲಾನಿಗೆ ವಿರುದ್ಧವಾಗಿ, ದೈವ ಜನರ ಮೇಲಿರುವ ಆಶೀರ್ವಾದ ವಾಗ್ದಾನಕ್ಕೆ ವಿರುದ್ಧವಾಗಿ ಶಾಪ ಹಾಕೋದಿಕ್ಕೆ ಅಮೀಷ ಒಡ್ಡಿ ಇವನನ್ನು ಎಳ್ಕೊಂಬರುವಾಗ ಕತ್ತೆಗೆ ತನ್ನ ಯಜಮಾನನ ಶಬ್ದ ಗೊತ್ತಾಗ್ತಾ ಇದೆ, ಕತ್ತೆಗೆ ತನ್ನ ಯಜಮಾನನ ಸಾನ್ನಿಧ್ಯಾನ ಗೊತ್ತಾಗ್ತಾ ಇದೆ. ಕೆಲವೊಮ್ಮೆ ಎಷ್ಟು ಕುರುಡರಾಗ್ಬಿಡ್ತೀವಿ ಗೊತ್ತಾ? ದೇ ಡೋಂಟ್ ಕೇರ್. ಸಮ್ಟೈಮ್ಸ್ ಗಮನಿಸ್ರಿ ಪ್ರಿಯರೇ, ಕತ್ತೆ ಅರ್ಥ ಮಾಡ್ಕೊಂತು. ದೇವರಾತ್ಮ ನನ್ಗೆ ಹೇಳಿದನು, ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳುವಾಗ ಆ ಸಮಯದಲ್ಲಿ ದೇವರು ಕೆಲವೊಂದು ಶಬ್ದಗಳನ್ನು ರಿಲೀಸ್ ಮಾಡ್ತಾನೆ. ಈ ಸಾನ್ನಿಧ್ಯಾನವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬೀಲಾಮನು ಅರ್ಥ ಮಾಡ್ಕೊಳ್ಳಿಲ್ಲ, ಕತ್ತೆ ಅರ್ಥ ಮಾಡ್ಕೊತು.
ಕತ್ತೆ ಅವನನ್ನು ತಗೊಂಡೋಗಿ ಕತ್ತೆ ಕರ್ಕೊಂಡು ಹೋಯ್ತು. ಆದರೆ ದೂತನು ಕತ್ತೆಯನ್ನು ನಡೆಸ್ದ. ಕತ್ತೆ ಕರ್ಕೊಂಡೋಗಿದ್ದು ಎಲ್ಲಿ ಗೊತ್ತಾ? ಇಕ್ಕಟ್ಟಾದ ಸ್ಥಳದಲ್ಲಿ, ಎಡಕ್ಕೂ ಬಲಕ್ಕೂ ದೇವರು ಲಾಕ್ ಮಾಡೋದಂಗೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಹುಷಾರು, ದೇವರು ಲಾಕ್ ಮಾಡಿದ್ರೆ ಕರೆಕ್ಟ್ ಸ್ಪಾಟಲ್ಲೇ ಲಾಕ್ ಮಾಡೋದು. ನಾನು ಹೇಳಿದ್ದೆಲ್ಲ ವಾಕ್ಯ ಹೇಳುತ್ತೆ. ಹಂಗೆ ತಾನೆ ಪಾಸ್ಟ್ರ್ ಹೋದ್ರಿ? ಆಗ ಯೆಹೋವನ ದೂತನ ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಕ್ಕೆ ದಾರಿ ಇಲ್ಲದ, ಎಡಬಲಕ್ಕೆ ತಿರುಗೋದಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ತಗೊಂಡ್ಬಂದು ನಿಂತ್ಕೊಂಡನು. ಯಾರು ನಿಂತ್ಕೊಂಡಿದ್ದು? ಇಷ್ಟೊತ್ತು ಎಲ್ಲೆಲ್ಲ ಸುತ್ತದೆ ತಾನೆ, ಏನೇನೋ ಮಾಡಿದೆ ಅಲ್ಲ, ಇನ್ನು ನಡಿ ನೀನು ಎಲ್ಲಿ ಹೋಗ್ತೀಯ ನೋಡ್ಬಿಡ್ತೀನಿ ಅಂತ. ಆಗ ಇವನು ಅದನ್ನೇ ಹೇಳ್ತಾರಲ್ಲ, ಹಸುಗ್ ಜ್ವರ ಅಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅಂತೆ. ಸ್ತೋತ್ರ. ಕೋಪ ಇವನ್ ತಪ್ಪು ಮಾಡಿದಲ್ಲ, ದೂತ ಅಡ್ಡ ಮಾಡಿದಲ್ಲ, ಕತ್ತೆ ಮೇಲೆ ಕತ್ತೆ ಹೊಡಿತಾ ಇದ್ದಾನೆ. ಕತ್ತೆಯು ಅವನನ್ನು ನೋಡಿ ಬೀಳಾಮನ ಕೆಳಗೆ ಅಡಗಿಕೊಂಡಾಗ ಬೀಳಾಮನು ಸಿಟ್ಟುಕೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ, ಸ್ತೋತ್ರ. ದೇವರು ನೋಡ್ರಿ, ಕತ್ತೆಗೆ ಏನ್ ಕೊಟ್ಟ? ಬೀಳಾಮನ್ ಏನ್ ಕೊಟ್ಟ? ಓದೇ ಕೊಟ್ಟ. ಕತ್ತೆ ಏನ್ ಮಾಡ್ತು? ಅವನನ್ನ ಬೀಳಿಸ್ತು. ಬೀಳಿಸಿದ ಯಾರು? ಇವನ ಚಿಂತೆ ಕತ್ತೆ ಅಲ್ವೋ ಬೀಳಿಸಿತ್ತು. ಬೀಳಿಸಿದ ದೇವರ ದೂತನು, ಓದೇ ತಿಂದಿದ್ದು ಕತ್ತೆ. ಕೋಪ ತೋರಿಸಿದ ಯಾರ ಮೇಲೆ? ಬೀಳಿಸಿದ ಯಾರು? ಇದ್ದೀರಾ ನೀವು ನನ್ನ ಜೊತೆ? ಅರ್ಥ ಮಾಡ್ಕೊತಾ ಇದ್ದೀರಾ? ವಾಕ್ಯ ಓದುವಾಗ ಸ್ವಲ್ಪ ಪರಿಜ್ಞಾನದಿಂದ ನೋಡ್ರಿ. ಈಗ ಒದೆ ತಿಂದಿದ್ದು ಯಾರು? ಕತ್ತೆ. ಕೊಟ್ಟಿದ್ದು ಯಾರು? ಬೀಳಾಮನು. ಒದೆ ಕೊಟ್ಟಿದ್ದು ಬೀಳಾಮ. ಯಾಕೆ? ಇವನು ಒತ್ಕೊಂಡು ನಡೆದಿದ್ದಕ್ಕೆ. ಇವನನ್ನ ಒತ್ಕೊಂಡು ಕೆಲವೊಮ್ಮೆ ಉಪಕಾರ ಮಾಡಿ ಪೆಟ್ಟು ತಿನ್ನೋರು ಯಾರಾದ್ರೂ ಇಲ್ಲಿದ್ದೀರಾ? ಈ ಕತ್ತೆಯನ್ನು ನೆನೆಸ್ಕೊಳ್ರಿ. ಈ ಕತ್ತೆ ಏನಾದರೂ ದೋಷ ಅವನು ಮಾಡ್ತಾ, ದಾರಿ ಉದ್ದಕ್ಕೂ ಇವನನ್ನು ಒತ್ಕೊಂಡು ಇವನ್ನ ಎತ್ಕೊಂಡು ಬಂದಿದ್ದಕ್ಕೆ ಇವನ್ ಕೊಟ್ಟಿದ್ದ ಪ್ರತಿಫಲ ಏನು? ಒದೆ. ಕೆಲವೊಮ್ಮೆ ಹಂಗೆ ಒಳ್ಳೇದು ಮಾಡಿ ಪೆಟ್ಟನ್ನು ತಿಂತೀವಿ. ಅದರ ದೇವ್ರ ವಾಕ್ಯ ಹೇಳುತ್ತೆ, ಗೆಲಾತ್ಯರಿಗೆ ಬರೆದ ಪತ್ರಿಕೆ 6:9 ಹೇಳುತ್ತೆ, ಒಳ್ಳೇದು ಮಾಡುವ ವಿಷಯದಲ್ಲಿ ನೀವು ಬೇಸರಗೊಳ್ಳದೆ ಇದ್ರೆ ತಕ್ಕ ಸಮಯದಲ್ಲಿ ಫಲವನ್ನು ನೀವು ಕೊಯ್ಯುವಿರಿ. ಆಮೇ ಸಮ್ಟೈಮ್ಸ್ ವಿ ಥಿಂಕ್, ನಾನೇನು ಮಾಡಿದೆ? ಕಥೆ ಏನು ಮಾಡಿಲ್ಲ. ಮಾಡಿದ್ಯಾರು? ದೇವರು. ಹೊಡೆದಿದ್ಯಾರು? ದೂತ. ಸ್ತೋತ್ರ. ಕತ್ತೆಗೆ ಹೊಡೆದಿದ್ಯಾರು? ಬೀಳಾಮ. ಇವನ್ನ ಬೀಳಿಸಿದ್ಯಾರು? ದೂತನು. ಕೋಪ ಯಾರ ಮೇಲೆ ತೀರಿಸ್ಕೊಂಡಿದ್ದು? ಬಡಪಾಯಿ ಕತ್ತೆ ಮೇಲೆ. ಸ್ತೋತ್ರ. ದೇವರು ಯೋಚನೆ ಮಾಡ್ತಾನ, ಈ ಕತ್ತೆಯಿಂದನೇ ಅವನಿಗೆ ಉತ್ತರ ಕೊಡಬೇಕು. ಈ ಕತ್ತೆಯಿಂದನೇ ಉತ್ತರ ಕೊಡಬೇಕು. ಕತ್ತೆ ಬಾಯಿಗೆ ಮಾತಾಡೋ ಶಕ್ತಿಯನ್ನ ದೇವರು ಇಟ್ಟನು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವನು ಹೋಗ್ತಾ ಇರೋದು ಏನು ಗೊತ್ತಾ? ಮಾತಾಡಕ್ಕೆ. ಏನ್ ಮಾತಾಡೋದಕ್ಕೆ? ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಮಾತಾಡೋದಕ್ಕೆ. ಸ್ತೋತ್ರ. ಅದಕ್ಕೆ ಮುಂಚೆ ಸ್ಯಾಂಪಲ್ ನೋಡು. ಲೇ, ನೀನೊಬ್ಬನೇ ಅಲ್ವೋ ಪ್ರವಾದಿ, ನಿನ್ನಿಂದನೇ ನಾನು ಮಾತಾಡಿಸ್ಬೇಕು ಅಂತ ಇಲ್ವೋ? ಈ ಕತ್ತೆಗೂ ಮಾತಾಡೋ ಸಾಮರ್ಥ್ಯ ಕೊಡೋದಿಕ್ಕೆ ಇವತ್ತು ನಾನು ಅದನ್ನೇ ಪ್ರಬೋಧಿಸ್ತಾ ಇದ್ದೇನೆ. ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳುವ ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ನಿಮ್ಮ ಬಾಯಲ್ಲಿ ದೇವರು ಕೆಲವೊಂದು ಶಬ್ದಗಳನ್ನ ಇಡ್ತಾನೆ. ಮಾತನಾಡೋದಕ್ಕೆ ಬೇಕಾದಂತ ಶಕ್ತಿಯನ್ನ ದೇವರು ಕೊಡ್ತಾನೆ. Come on, somebody shout hallelujah. Are you getting the revelation? We think we are somebody.
ನಾನಿಲ್ಲದೆ, ನಾನು ಹೇಳ್ದೆ ಏನು ನಡೆಯಲ್ಲ, ನಾನು ಇಲ್ಲದ್ರೆ ಏನಾಗಲ್ಲ, ತಗೊಂಡೋಗಿ ಲೆಫ್ಟ್ ಲೈಟು ಎಲ್ಲಿ ತಿರ್ಗೋಕ್ಕಾಗಲ್ಲ, ಉಸಿರು ಕಟ್ಟಿಸ್ಬಿಡ್ತಾರೆ ದೇವರು. ಹುಷಾರು, ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಹುಷಾರು, ಬೇಡ. ಹೇಳಿಲ್ಲಲ್ಲ ಅಂದರೆ ನಾನು ನೋಡ್ತಾ ಇದ್ದೀನಿ. ಪಾಪ ಪಾಸ್ಟ್ರಮ್ಮಂದಿರು ಏನು ಮಾಡ್ತೀರ, ಬೆಳಗ್ಗೆ ಅಂತ ಕೂತಿರ್ತಾರೆ, ಈಗ ಹೇಳೋ ಶಕ್ತಿನೂ ಇಲ್ಲ. ಅದಕ್ಕೆ ನಾನು ಹೇಳಿದೆ ಶಕ್ತಿ ಕೊಡ್ತಾ ಇದ್ದಾರೆ ಬಾಯಲ್ಲಿ ಅಂತ. ಅದು ಶಕ್ತಿ ಕೊಟ್ಟಾಗ ಮಾತಾಡ್ಬೇಕು ತಾನೆ, ಅವಾಗ ತಲೆ ಅಲ್ಲಾಡ್ಸೋದು. ಸೋತ್ರ ಸೋತ್ರ ಸೋತ್ರ. ಐ ಲವ್ ಮೈ ಫ್ಯಾಮಿಲಿ. ಇದು ನನ್ನ ಕುಟುಂಬ, ಅದರಿಂದ ನಾನು ಅಷ್ಟು ಸಂತೋಷವಾಗಿ ಮಾತಾಡ್ತೀನಿ. ನಾನು ಅವಾಗವಾಗ ಚಂದ್ರಶೇಖರ್ ಪಾಸ್ಟರ್ ಕಾಲು ಎಳಿತೀನಿ ಅಂದರೆ ಕೀಳರಿಮೆಯಿಂದ ಅಲ್ಲ, ಶಾಂತಂ ಪಾಪಂ ಶಾಂತಂ ಪಾಪಂ. ನಾ ಬಂಗಾರು ಅವರೇ ಹೇಳಿದ್ದು, ನಾನು ಹೇಳಿದ್ದು. ಸೊ ಶಕ್ತಿ ದೇವರು ಕತ್ತೆಯ ಬಾಯಲ್ಲಿ ಇಡ್ತಾ ಇದ್ದಾನೆ. ಆ ಪದ ನೋಡಿ ಪಾಸ್ಟ್ರೆ. ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಡಗಿಕೊಂಡಾಗ ಬಿಳಾಮನ ಸಿಟ್ಟುಕೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ. ಅದುವರೆಗೂ ಕತ್ತೆಗೆ ಶಕ್ತಿ ಇತ್ತ? ಸೋತ್ರ. ಹುಷಾರು, ಕತ್ತೆಗೆ ಶಕ್ತಿ ಕೊಡೋದು ದೇವರು. ಮಾತಾಡೆ. ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದಿದ್ದೇಕೆ, ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ನೋಡಿದ್ರ, ನ್ಯಾಯ ತಾನೆ. ಕತ್ತೆ ನ್ಯಾಯ ಕೇಳಂಗಾಯ್ತು. ಯಾರ ಹತ್ರ? ಯೆಹೋವನ ಪ್ರವಾದಿ ಬಳಿಯಲ್ಲಿ ಕತ್ತೆ ನ್ಯಾಯ ಕೇಳ್ತಾ ಇದೆ. ಸೋತ್ರ. ಹೇಳಪ್ಪ, ನೀನು 3 ಸಾರಿ ಹೊಡೆದೆ. ಕತ್ತೆಗೆ ಲೆಕ್ಕ ಗೊತ್ತು, ಗಣಿತ ಶಾಸ್ತ್ರ ಪಾಸ್ ಆಗಿದೆ. ನೀನ್ ಮ್ಯಾಥ್ಸ್ ಅಲ್ಲಿ ವೀಕ್ ಆಗಿರ್ಬೋದು, ಕತ್ತೆ ವೀಕ್ ಅಲ್ಲ. ಕತ್ತೆ ಹೇಳುತ್ತೆ ನೀನ್ 3 ಸಾರಿ ಹೊಡೆದೆ. ಎಣಿಸ್ಕೊಂಡೆ ನಾನು. ಸೋತ್ರ. ಎಣಿಸ್ಕೊಂಡೆ ನಾನು. ಅವಾಗೆಲ್ಲ ಸುಮ್ಗಿದ್ದೆ. ಎಲ್ಲದಕ್ಕೊಂದು ಲಿಮಿಟ್ ಇದೆಯಲ್ಲ. ಫಸ್ಟ್ ಹೊಡೆದೆ, ಸುಮ್ಗಿದ್ದೆ. 2ನೇ ಸತಿ ಹೊಡೆದೆ, ಸುಮ್ಗಿದ್ದೆ. 3ನೇ ಸತಿ ಹೊಡೆದಲ್ಲ, ಅವಾಗಲೇ ನೋಡ್ರಿ ಪರಲೋಕದ ದೇವರು ನನ್ನ ಬಾಯಿಗೆ ಶಕ್ತಿಯನ್ನು ಕೊಟ್ಟಿದ್ದ. ಶಕ್ತಿ ಕೊಟ್ಟಾಗ ಕತ್ತೆ ಮಾತಾಡ್ತಾ ಇದೆ. ನೀನು ಯಾಕೆ ನನ್ನನ್ನು 3 ಸಾರಿ ಹೊಡೆದದ್ದು ಯಾಕೆ? ನಾನು ನಿನಗೆ. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ. ಸ್ತೋತ್ರ. ಕತ್ತೆ ಮೇಲೆ ಕೂತಿರೋನು ಯಾರು? ಕತ್ತೆ ಮೇಲೆ ಕೂತಿರೋನು ಯಾರು? ಅದನ್ನು ಲೆಫ್ಟ್ಗೆ ರೈಟ್ಗೆ ಎಳಿಬೇಕಾದವನು ಯಾರು? ಕತ್ತೆಗೆ ಲಗಾಮ್ ಹಾಕಿದ್ವಿ ತಾನೆ, ಹೌದಲ್ಲ? ನಿಯಂತ್ರಿಸೋದಕ್ಕೆ ಅವನ ಕೈಲಿ ಲಂಗು ಇದೆ, ಲಗಾಮೂ ಇದೆ, ಹೌದಲ್ಲ? ನಿಯಂತ್ರಿಸ್ಬೇಕಾದವನು. ಈ ಕತ್ತೆ ಹೇಳ್ತಾ ಇದೆ, ನೀನು ನನ್ನನ್ನು ಯಾಕೆ ಕೊಡದೆ? ಇವನು ಹೇಳ್ತಾ ಇದ್ದಾನೆ, ನನ್ನನ್ನು ಯಾಕೆ ಹತ್ ಕಡೆ ಇತ್ ಕಡೆ ಬೀಳಂಗೆ ಆಡಿಸಿದೆಯಲ್ಲ. ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೇನೋ ಅಂದನು. ಸ್ತೋತ್ರ. ನೋಡಿದ್ರ, ಅವಿದ್ಯತ್ವ ಕೋಪ ಮಾತ್ರ ಅಲ್ಲ, ಕ್ರೋಧಕ್ಕೆ ತಗೊಂಡೋಗಿ ಹಾಕುತ್ತೆ. ಡಿಸ್ಒಬೀಡಿಯನ್ಸ್. ಅವಿದ್ಯತ್ವ ಕೋಪ ಮಾತ್ರ ಅಲ್ಲ, ಕ್ರೋಧಕ್ಕೆ ತಗೊಂಡೋಗಿ ಹಾಕುತ್ತೆ. ಕ್ರೋಧದ ಅಂತ್ಯ ಮರಣ. ಆಮೇಲೆ ಕತ್ತಿ ಇದ್ದಿದ್ರೆ ನಾನು ನಿನ್ನನ್ನು ಕೊಂದಾಕ್ಬಿಡ್ತಿದ್ದೆ. ಸ್ತೋತ್ರ. ಆಮೇಲೆ ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ಸ್ತೋತ್ರ. ನಿನ್ನ ಜೀವಮಾನ ಎಲ್ಲ ನಿನಗೆ ಉಪಚಾರ ಮಾಡಿ ನೀನು ನನ್ನ ಮೇಲೆ ಹತ್ಕೊಂಡಾಗೆಲ್ಲ ಎಷ್ಟೋ ಸಾರಿ ಕಾಲು ನೋವು ಇದ್ದಾಗಲೂ ನನಗಾಗಲ್ಲಪ್ಪ ಇವತ್ತು ಅಂತ ಒಂದು ಮಾತು ಹೇಳಲಿಲ್ಲ. ನೀನು ಎಲ್ಲೆಲ್ಲಿ ನಡೆಸ್ತೋ, ಎಲ್ಲೆಲ್ಲಿ ಕರೆದೋ ಅಲ್ಲೆಲ್ಲ ಬಂದೆ. ನನ್ನ ವೇದನೆ ನಾನು ನುಂಗ್ಕೊಂಡೆ. ಇಷ್ಟೆಲ್ಲ ನಿನ್ನ ಜೀವಮಾನ ಎಲ್ಲ ನಾನು ನಿನ್ನನ್ನು ಒತ್ಕೊಂಡು ನಡೆದೆ. ಕತ್ತೆ ಸಂಕಟ ಹೇಳ್ತಾ ಇದೆ, ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ? ಯಾವತ್ತಾದರೂ ನಾನು ಈ ರೀತಿ ಮಾಡಿದ್ದೀನ? ಅಂದಾಗ ಬಿಳಾಮನು ಇಲ್ಲವೆಂದನು.
ಬಿಲಾಮನ ಸಾಕ್ಷಿ ಇಲ್ಲ. ದಿಮಾಗ್ ಕ ಬತ್ತಿ ಅಬ್ ಜಲ್ ಗಯಾ. ಈಗ ಅವ್ನು ಫ್ಲಾಶ್ ಆಯ್ತು, ಹೌದಲ್ವಾ? ಅಯ್ಯೋ, ಎಷ್ಟು ದಿನ ಎಂಥ ಎಂಥ ಯಾತ್ರೆಗಳು ನನ್ನನ್ನು ಸುರಕ್ಷಿತವಾಗಿ ಕಾಪಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿದೆ. ಇದು ಎಂತೆಂಥ ವೇಗವಾದ ಗಾಡಿ ಬಂದಾಗಲೂ ಅವುಗಳನ್ನು ಗುದಿಯದೆ, ಹಳ್ಳಕ್ಕೆ ಇಳಿಸ್ದೆ, ದಿಣ್ಣೆ ಮೇಲೆ ನಾನು ಬೀಳಿಸ್ದೆ, ಗುಡ್ಡಗಳ ಮೇಲೆ ನನ್ನನ್ನು ತಳ್ಳಿ ಹಾಕ್ದೆ, ಕಾಪಾಡ್ಕೊಂಡು. ಹೌದಲ್ವಾ? ನೀನು ಯಾವತ್ತು ಮಾಡಿಲ್ಲ ಬಿಡು. ಅಷ್ಟರಲ್ಲಿ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ನೋಡಿದ್ರಾ ಪ್ರಾಬ್ಲಮ್ ಏನು? ಬಿಳಾಮನ ಕಣ್ಣೇನಾಗಿತ್ತು? ಆತ್ಮಿಕನು ದೈವ ದರ್ಶನ ನಷ್ಟವಾದರೆ ಅವನ ಕಣ್ಣು ಕುರುಡಾಗುತ್ತೆ. ಅವನ ಕಣ್ಣು ಕುರುಡಾದರೆ ಅವನ ಮುಂದಿನ ದಾರಿ ಇಕ್ಕಟ್ಟಾಗುತ್ತೆ. ಇವನ ಕಣ್ಣೇನಾಯ್ತು? ದೇವರೇನು ಮಾಡಿದನು? ತೆರೆದನು. ಸ್ತೋತ್ರ. Sometimes we think we are right. ನಾನು ಕರೆಕ್ಟ್, ನನ್ಗೆ ಯಾರು ಏನು ಹೇಳಂಗಿಲ್ಲ, ಅವ್ರೇನು ಹೇಳೋದು, ಊರವರೆಲ್ಲ ಚೆನ್ನಾಗಿ ಕರೆಕ್ಟ್ ಇದ್ದಾರೋ, ನಾವು ಹಿಂಗೆ. ಥ್ಯಾಂಕ್ ಯು ಅಣ್ಣ. ಕತ್ತೆಗಿರೋ ಬುದ್ಧಿನು ನಿನಗಿಲ್ಲದೆ ಆಯ್ತಲ್ಲ. ಬಿಕಾಸ್ ನಂಬಿಕೆ ಇಲ್ಲದವನ ಮನಸ್ಸನ್ನ ಇಹಲೋಕದ ಪ್ರಭು, ಅಂಧಕಾರ ಶಕ್ತಿಯು ಅವರ ಕಣ್ಣುಗಳನ್ನು ಕುರುಡು ಮಾಡಿದ್ದಾನೆ, ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಆಮೇಲೆ ಇವನು ಯಾರ ಪ್ರವಾದಿ? ಯೆಹೋವನ ಪ್ರವಾದಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಒಂದು ಪಕ್ಷ ನೀನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಇರ್ಬೋದು, ಸೇವೆ ಮಾಡೋ ವ್ಯಕ್ತಿ ಇರ್ಬೋದು, ನಿನ್ನ ಆತ್ಮಿಕತೆಯಲ್ಲಿ ಉನ್ನತ ವರ್ಷಗಳಿಂದ, ಅನೇಕ ವರ್ಷಗಳಿಂದ ಸೇವೆಯಲ್ಲಿ ಸಕ್ರಿಯವಾಗಿರುವ ವ್ಯಕ್ತಿ ಆಗಿರಬಹುದು. ಆದರೆ sometimes if you are not realizing the presence of God, ದೈವ ಸಾನ್ನಿಧ್ಯಾನವನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ ಆದರೆ, ದೈವ ಶಬ್ದವನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊಳ್ಳಿಲ್ಲ ಆದರೆ ನಿನ್ನ ಕಣ್ಣು ಕುರುಡಾಗಿರುತ್ತೆ. ಇದ್ದೀರಾ ನೀವು ನನ್ನ ಜೊತೆ? ಇದ್ದೀರಾ? ಕಣ್ಣು ಕುರುಡಾಯಿತು. ಎಷ್ಟು ಕಾರ್ಯ ಅವನು ಮಾಡಿದೆ, ಏನಕ್ಕೆ? ಬಿಕಾಸ್ ಆಫ್ ದ ಬ್ಲೈಂಡ್ನೆಸ್. ಅದಕ್ಕೆ ಕೀರ್ತನೆಕಾರನು ಹೇಳ್ತಾನೆ, ಯೆಹೋವನೇ, ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣುಗಳನ್ನು ತೆರೆ. ಈ ಲೋಕದ ಪ್ರಭು 2024ರಲ್ಲಿ ನನ್ನ ಜನರಿಗೆ ಅವರ ಮುಂದೆ ಇಟ್ಟಿರುವ ಆಶೀರ್ವಾದದ, ಆ ಜಯದ, ಉತ್ಸಾಹದ ಶಬ್ದವನ್ನು ಕೇಳದಂತೆ, ಅರಿಯದಂತೆ ಅದನ್ನು ಬ್ಲೈಂಡ್ ಮಾಡಿ ಇಟ್ಟಿರುವ ದುಷ್ಟ ಶಕ್ತಿಗಳನ್ನು ಇವತ್ತು ಯೇಸುವಿನ ನಾಮದಲ್ಲಿ ದೇವರು ಕ್ಯಾನ್ಸಲ್ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. 2024ರ ಆರಂಭದ ಭಾನುವಾರದಂದೇ ನಾನು ಪ್ರವಾದಿಸ್ತಾ ಇದ್ದೇನೆ. ಬಲಗೈನ ಮೇಲೆ ಕೆತ್ತಿಡಿರಿ. ಸ್ತೋತ್ರ. ಬಲಗೈ ತಂದಿರೋರು ಮಾತ್ರ ಎಷ್ಟು ಮೇಲೆ ಕೆತ್ತಕ್ಕೆ ಆಗುತ್ತೋ ಅಷ್ಟು ಮೇಲೆ ಕೆತ್ತಿಡಿರಿ. ಕ್ಯಾಮ್ರಾದವ್ರು ಎಲ್ಲಿದ್ದೀರೋ ಇವರೆಲ್ಲರೂ ಹಿಂದೆವರೆಗೂ ತೋರಿಸ್ರೋ. ಎಲ್ಲ ಇನ್ನೊಬ್ಬ ಕ್ಯಾಮ್ರಾದವನ ತಿಂಡಿಗೆ ಹೋದ್ನೇನ? ಇವ್ರನ್ನೆಲ್ಲ ನೋಡ್ಕೊಂಬಿಡೋಣ. ಕೈ ಎತ್ತಿದ್ದಾರೆ ಅದಕ್ಕೆ. ಆಮೇಲೆ ನಾನು ಎತ್ತಿಲ್ಲಪ್ಪ ಅನ್ಬಾರ್ದಲ್ಲ. ಸ್ತೋತ್ರ. ಆ ಬಲಗೈಯಿಂದ ನಿಮ್ಮ ತಲೆ ಮೇಲೆ ಇಡ್ರಿ. ಇವತ್ತೊಂದು ಪ್ರಾರ್ಥನೆ ಮಾಡಿರಿ. ಏಸಪ್ಪ, ನಿನ್ನ ಅದ್ಭುತಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣನ್ನು ತೆರೆ. ನಿನ್ನ ಪ್ರಸನ್ನತೆಯನ್ನು, ನಿನ್ನ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳತಕ್ಕಂತೆ ನನ್ನ ಕಣ್ಣನ್ನು ತೆರೆ. ನಿನ್ನ ಶಬ್ದವನ್ನು ಕೇಳತಕ್ಕಂತೆ ನನ್ನ ಕಿವಿಗಳನ್ನು ತೆರೆ. ಯೇಸುವಿನ ನಾಮದಲ್ಲಿ
ಯೇಸುವಿನ ನಾಮದಲ್ಲಿ ದೈವ ಶಬ್ದಕ್ಕೆ ನನ್ನನ್ನೇ ಸಮರ್ಪಿಸ್ತೇನೆ. ಯೇಸುವಿನ ನಾಮದಲ್ಲಿ ಆಮೇ. ಕೈ ಹಾಗೆ ಇಡ್ರಿ, ಇಡ್ರಿ. ಆಮೇ. ಗಟ್ಟಿಯಾಗಿ ಹೇಳ್ರಿ. ಕರ್ತನೇ, ಪ್ರಾರ್ಥನೆ ಕೇಳಿದಕ್ಕಾಗಿ, ಉತ್ತರ ಕೊಟ್ಟಿದ್ದಕ್ಕಾಗಿ ವಂದನೆ ಅಪ್ಪ. ನನ್ನ ಕಣ್ಣು ತೆರೆದಿದ್ದಕ್ಕಾಗಿ ವಂದನೆ ಅಪ್ಪ. ಕೈಗಳನ್ನು ತೆಗೀರಿ. ದ ನಂಬರ್ 1 ಪ್ರವಚನ ಶಬ್ದ ಈ ವರ್ಷಕ್ಕಿರೋದು. ಎಲ್ಲ ಶಬ್ದಗಳ ಮೇಲೆ ನಿನ್ನ ಶಬ್ದ, ದೇವರು ಕೊಡುವ ಶಬ್ದ ಮೇಲೆ ಇರುತ್ತೆ. ಎರಡನೇದು ಕೆಲ ನಂಬಿಕೆಯ ಶಬ್ದಗಳು. ಮೂರನೇದು ದೈವ ಸಾನ್ನಿಧ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಉಂಟಾಗುವ ಶಬ್ದ. ನೆಕ್ಸ್ಟ್ ಲಿಸನ್ ಟು ಮೀ. ಅಷ್ಟು ಹೇಳಿ ನಿಲ್ಲಿಸ್ತೀನಿ. ಲಿಸನ್ ಟು ಮೀ. ಇವನು ಹೊರಟು ಬಂದ ಉದ್ದೇಶ ಏನು? ಹೊರಟು ಬಂದ ಉದ್ದೇಶ ಬಾಲಾಕರಸನ ಹೇಳಿದ ಹಾಗೆ ಇಸ್ರಾಯೇಲ್ ಜನರನ್ನು ಶಪಿಸುವುದಕ್ಕಾಗಿ ಹೊರಟು ಬಂದನು. ಆಮೇಲೆ ಈ ವಾಸ್ ಕ್ಯಾಲ್ಕುಲೇಟೆಡ್ ಕರ್ಸಿಂಗ್ ವರ್ಡ್. ಶಾಪದ ಮಾತುಗಳನ್ನೆಲ್ಲ ಬಾಯಲ್ಲಿ ಇಟ್ಕೊಂಡು ಬರ್ತಾ ಇದ್ದಾನೆ. ಆಮೇಲೆ ಒಂದು ಸಾರಿ ಇವನ ಕಣ್ಣು ತೆರೆದ ಮೇಲೆ ನೆಕ್ಸ್ಟ್ ಏನಾಯ್ತು ನೋಡ್ರಿ. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ಆಮೇಲೆ ಯೆಹೋವನ ದೂತನು, ನೀನು 3 ಸಾರಿಗೂ ನಿನ್ನ ಕತ್ತಿಯನ್ನು ಒಡೆದಿದ್ದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದಿದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. ನೋಡಿದ್ರ, ದೇವರಿಗೆ ವಿರುದ್ಧವಾಗಿ ನಡೆದ್ರೆ ನೀನು ಹೋಗಿದ್ದೆ ದಾರಿ ಅನ್ಕೊಂಡ. ಹೋಗಿದ್ದೆ ದಾರಿ ಅನ್ಕೊಂಡ. ಕೆಲ ಮಕ್ಕಳು ಯೋಚನೆ ಮಾಡ್ತಾರೆ, ನಮ್ಮ ತಂದೆ ತಾಯಿ ಪ್ರಾರ್ಥನೆ ಮಾಡ್ಕೊಳ್ಳಿ ಬಿಡು, ನಾನು ಹೆಂಗೆ ಬದುಕೋದು ಏನೀಗ ಅಂತ. ಎಲ್ಲೂ ಹೋಗಲ್ಲ ಕಣಣ್ಣ. ಈ ತಂದೆ ತಾಯಿ ಕಣ್ಣೀರು ಇರೋದ್ರಿಂದ ನಿನ್ನನ್ನ ಇಕ್ಕಟ್ಟಾದ ಸ್ಪಾಟ್ಗೆ ತಂದು ನಿಲ್ಲಿಸಿ ನೀನು ಅಡ್ಡ ಬೀಳತಕ್ಕಂತೆ ನಿನ್ನ ಕಣ್ಣು ತೆರೆದು ಪಕ್ಕದಲ್ಲಿರೋ ಕೈ ಕೊಟ್ಬಿಟ್ಟು ಹೇಳ್ರಿ, ಪೆಟ್ಟು ತಿಂದ ಮೇಲೆ ಬರಬೇಡ್ರಿ, ಮುಂಚೆನೆ ಬನ್ನಿ ಅಂತ ಹೇಳ್ರಿ. ಪೆಟ್ಟು ತಿಂದ ಮೇಲೆ ಬರಬೇಡ್ರಿ, ಮುಂಚೆನೆ ಬನ್ನಿ. ಕೆಲವ್ರಿಗೆ ನಾವು ಹೇಳ್ತೀವಿ, ಬೇಡವೋ, ಹಳ್ಳ ಇದೆ, ಬೀಳ್ಬೇಡವೋ. ಸೋತ್ರ ಬೀಳ್ತೀನಿ, ಈಗೇನು ಬಿದ್ದೋಗು, ನನಗೇನಂತೆ. ಕೆಲ ಹೆಂಗಸರುಗಳು ಕುಟುಂಬದಲ್ಲಿ ಎಷ್ಟು ಹೊರಟಿರ್ತಾರೆ ಗೊತ್ತಾ? ಐ ಆಮ್ ಶೇಮ್ ಆನ್ ಯು. ನಿಮ್ಮ ಕುರಿತು ನನಗೆ ಲಜ್ಜೆ ಅನಿಸುತ್ತೆ. ವಿಶ್ವಾಸಿ ಅನ್ನೋ ಪದಕ್ಕೆ ನೀವು ಅವಮಾನ ಮಾಡಬಾರ್ದು. ನಿಮ್ಮ ಸ್ವಭಾವ, ನಿಮ್ಮ ನಡತೆ, ಅತ್ತೆ ಆಗ್ಬೋದು, ಅಮ್ಮ ಆಗ್ಬೋದು, ಬಂಧುಗಳಾಗ್ಬೋದು, ಮಿತ್ರರಾಗ್ಬೋದು, ಅನ್ಯರಾಗ್ಬೋದು, ಕ್ರೂರವಾಗಿ ನಡ್ಕೊಳ್ಳೋದು ಮಾಡಬೇಡ್ರಿ. ಅದು ವಿಶ್ವಾಸಿಗಳಿಗೆ ಯೋಗ್ಯವಾದದ್ದಲ್ಲ. ಏನು ಪಾಸ್ಟರ್, ಪ್ರವದನೆಯಿಂದ ನೇರವಾಗಿ ಉಪದೇಶಕ್ಕೆ ಬಂದ್ರಿ? ಉಪದೇಶ ಇದ್ರೇನೆ ಪ್ರವದನೆ ಪ್ರಕಾಶಿಸೋದು. ಪುತ್ತರ್ ಬ್ರದರ್, ಆಂಟನಿ ಬ್ರದರ್, ನಮ್ಮ ಸಭೆಯ ಹಿರಿಯರುಗಳವರು. ನಾನು ಹೇಳೋದು ತಪ್ಪಿದೆಯಾ? ಅರ್ಥ ಮಾಡ್ಕೊಬೇಕು. ಮ್ಯಾನಿಪುಲೇಷನ್ ಇಲ್ಲದೆ ಇರೋದನ್ನು ಇರುವ ಹಾಗೆ ಸುಳ್ಳಿನ ವಾದಂತಿಗಳನ್ನು ಮಾಡೋದು, ಸುಳ್ಳು ಹೇಳೋದು, ದ ಸ್ಪಿರಿಟ್ ಆಫ್ ಲೈಯಿಂಗ್, ದ ಸ್ಪಿರಿಟ್ ಆಫ್ ಡಿಸೆಪ್ಷನ್. ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯು ವಿಲ್ ಫಾಲ್ ಇನ್ ದ ಸಿನ್. ಈಗ ನೋಡ್ರಿ, ಅವನ ಕಣ್ಣು ತೆರೆದು ಅವನ ಅಡ್ಡ ಬಿದ್ದ. ಈಗ ಹೇಳ್ತಾ ಇರೋದು, ದೂತನ ಹೇಳ್ತಾ ಇದ್ದಾನೆ. ಅದಕ್ಕೆ ಬಿಳಾಮನು, ನಾನು ಪಾಪ ಮಾಡಿದ್ದೇನೆ, ನೀನೇ ನನಗೆ ಎದುರಾಗಿ ದಾರಿಯಲ್ಲಿ ನಿಂತಿರುವುದು ನನಗೆ ತಿಳಿಯಲಿಲ್ಲ. ನೋಡಿದ್ರ, ಏನಕ್ಕೆ? he was not realized. ದೈವ ಸಾನ್ನಿಧ್ಯಾನವನ್ನ
ಅರ್ಥ ಮಾಡ್ಕೊಬೇಕಾದವನು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ, ರಕ್ಷಣೆ ಹೊಂದಿದವರು ಸರಿಯಾಗಿ ರಕ್ಷಣೆ ಹೊಂದದೇ ಇರೋದ್ರಿಂದ ರಕ್ಷಣೆ ಹೊಂದಬೇಕಾದವರು ರಕ್ಷಣೆ ಹೊಂದುತ್ತಾ ಇಲ್ಲ. ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದವರು ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ, ಅರ್ಥ ಮಾಡಿಕೊಳ್ಳಬೇಕಾದವರು ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ ಕತ್ತೆಗಳಿಗೂ ದೇವರು ಅರ್ಥ ಮಾಡಿಸ್ತಾನೆ. ವಾಕ್ಯಕ್ಕೆ ವಿಧೇಯರಾಗ್ರಿ, ದೇವರಿಗೆ ಭಯಪಡ್ರಿ, ಪ್ರವಾದಿಯನ್ನು ನಂಬಿರಿ, ನಿನ್ನ ದೇವರಾದ ಯೆಹೋವನನ್ನ ಆಶ್ರಯ ಇಡ್ರಿ. ಆಗ ನೀವು ಕೃತಾರ್ಥರಾಗ್ತೀರಾ. ಆವಾಗ ನಿಮ್ಮ ಲೈಫ್ ಎಸ್ಟಾಬ್ಲಿಷ್ ಆಗುತ್ತೆ. ಆರ್ ಯು ವಿಲ್ಲಿಂಗ್ ಟು ಚೇಂಜ್ ಯುವರ್ ಆಟಿಟ್ಯೂಡ್? ನಿಮ್ಮ ಸ್ವಭಾವ ಬದಲಾವಣೆ ಆಗಬೇಕು ಅಂತ ಇಷ್ಟಪಡೋರು ಇದ್ದೀರಾ? ನಿಜವಾಗ್ಲೂ ದೈವ ಸಾನ್ನಿಧ್ಯಾನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಕೆಲವೊಮ್ಮೆ ನಾಯಿಗಳು, ಕತ್ತೆಗಳು, ಚಿಕ್ಕ ಮಕ್ಕಳು, ದೇವರ ವಾಕ್ಯ ಹೇಳುತ್ತೆ, 2ನೇ ಕೀರ್ತನೆ ಹೇಳ್ತು, ಮೊಲೆಗೂಸುಗಳ ಬಾಯಲ್ಲೂ ನನ್ನ ಬಲವಾದ ಸಾಕ್ಷಿಯನ್ನ ಇಡ್ತೀನಿ ಅಂತ. ಕೆಲವೊಮ್ಮೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೇಳಲ್ಲ, ಕೆಲವೊಮ್ಮೆ ನಿಮ್ಮ ಮಕ್ಕಳು ನಿಮ್ಮನ್ನ ಹೇಳಲ್ಲ. ಅವ್ರು ಕಣ್ ತೆರೆದಿದೆ, ನೀನು ಕುರುಡಾಗಿದೆಯಾ? ಅವಾಗ ನೀನು ನನಗೆ ಪ್ರಶ್ನೆ ಮಾಡ್ತೀಯ, ರಫಾರ್ ಸೋತ್ರ. ಎಷ್ಟು ಸತಿ ಹೊಡೆದ? 3 ಸತಿ ಹೊಡೆದ. ಇದ್ದೀರಾ ನೀವು? ಎಷ್ಟು ಓದ್ಬಿಡ್ರಿ. ನಾನು ಮಾಡುವುದು ನಿನಗೆ ಕೆಟ್ಟದ್ದಾಗಿ ತೋರಿದರೆ ಹಿಂದಕ್ಕೆ ತಿರುಗಿಕೊಳ್ಳುತ್ತೇನೆ ಅಂದನು. ದಟ್ ಈಸ್ ರಿಪೆಂಟೆನ್ಸ್. ಕಣ್ಣು ಕುರುಡಾಗಿದ್ದಾಗ ಮಾಡಿದ ತಪ್ಪನ್ನ ಕಣ್ಣು ತೆರೆದಾಗ ಫಸ್ಟ್ ಮಾಡೋ ಕೆಲಸ ಏನು ಗೊತ್ತಾ? ಅಡ್ಡ ಬೀಳೋದು, ದೇವರ ಸನ್ನಿಧಾನಕ್ಕೆ ಅಡ್ಡ ಬೀಳೋದು. 2ನೇದು ಮಾಡಿದ ತಪ್ಪನ್ನು ಅರ್ಥ ಮಾಡ್ಕೊಳೋದು. ಯಾಕೆ ಸೌಂಡೇ ಬರಲಿಲ್ಲ? ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊ. ಆಮೇಲೆ ಯೆಹೋವನ ದೂತನು ಅವನಿಗೆ, ಆ ಮನುಷ್ಯರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಹೇಳುವ ಮಾತನ್ನೇ ಹೊರತು ಬೇರೆ ಯಾವುದನ್ನು ಹೇಳಬಾರದು ಎಂದು. ನೋಡಿದ್ರ, ಫಸ್ಟ್ ಇವನ್ ಪ್ಲಾನ್ ಹಾಕಿರೋ ಸೌಂಡ್ ಏನು? ಶಾಪದ. ಆದರೆ ಈಗ ದೇವರು ಅವನ ಸೌಂಡನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಕಮಾನ್, ದೈವ ಸಾನ್ನಿಧ್ಯಾನ ನೀನು ಅರ್ಥ ಮಾಡಿಕೊಂಡ್ರೆ ನಿನಗೋಸ್ಕರ ಪರಲೋಕದ ದೇವರು ಕೆಲವೊಂದು ಶಬ್ದಗಳನ್ನು ನಿನಗಾಗಿ ರಿಲೀಸ್ ಮಾಡ್ತಾನೆ. ಅದರಲ್ಲಿ ಭಯಂಕರವಾದ ಮರ್ಮ ಇದೆ. ನಿನ್ನನ್ನು ಶಾಪ ಹಾಕೋದಕ್ಕೆ ನಿನಗೆ ವಿರುದ್ಧವಾಗಿ ಪದ್ಧತಿ ಮಾಡಿದ್ರು ಸರಿ, ಆದರೆ ಅವರ ಬಾಯಲ್ಲಿ ದೇವರು ಬಲವಾದ ಸಾಕ್ಷಿಗಳನ್ನು ಇಡೋ ಹಾಗೆ ದೇವರು ಅವರ ಬಾಯಲ್ಲಿ ಮಾತುಗಳನ್ನು ಇಡ್ತಾರೆ. ಅದು ಹೇಳುವಾಗ ನನ್ನ ಶರೀರ ಎಲ್ಲ ನಡುಗ್ತಾ ಇದೆ. ಕಾರಣ ಐ ಕ್ಯಾನ್ ಸೆನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್, ಆಮೆನ್. ಆದರೆ ನಾನು ನಿನಗೆ ಹೇಳುವ ಮಾತನ್ನೇ ಹೊರತು ಬೇರೆ ಯಾವುದನ್ನು ಹೇಳಬಾರದು ಎಂದು ಹೇಳಲಾಗಿ ಬಿಳಾಮನು ಬಾಲಾಕನ ಪ್ರಧಾನರ ಜೊತೆಯಲ್ಲಿ ಹೊರಟನು. ಹೋಗ್ಬೇಡ ಅಂತ ಹೇಳಿದ್ರು ಹೋದೆ. ಇನ್ನು ಅರ್ಧ ದಾರಿಗೆ ಬಂದ್ಬಿಟ್ಟು ಅವನಿಗೂ ಅವಮಾನ ಆಗೋದು ಬೇಡ. ಹೋಗು, ಅವನೇನು ಕೊಡ್ತಾನೆ ಇಸ್ಕೋ, ಸೋತ್ರ. ಆದರೆ ಏನು ನುಡಿಬೇಕನ್ನೋದು ನಾನು ಹೇಳ್ತೀನಿ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ದೇವ್ರ ಮಕ್ಕಳಿಗೆ ನಾನು ಹೇಳಿದೆ, ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡಿಕೊಳ್ಳುವವರಿಗೋಸ್ಕರ ದೇವರು ಕೆಲವೊಂದು ಶಬ್ದಗಳನ್ನು ರಿಲೀಸ್ ಮಾಡಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ, ಆಮೆನ್. ಅಷ್ಟು ಓದಬಿಡ್ರಿ. ಬಿಳಾಮನು ಬಂದ ವರ್ತಮಾನವನ್ನು ಬಾಲಾಕನು ಕೇಳಿ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ತನ್ನ ದೇಶದ ಮೇರಿಯಾದ ಅರ್ನೋನ್ ಹೊಳೆಯ ತೀರದಲ್ಲಿ ಇರು ಮೋವಾಬರ ಪಟ್ಟಣಕ್ಕೆ ಹೋದನು.
ಬಾಲಾಕನು ಬಿಳಾಮನನ್ನು ಕಂಡಾಗ, ನಿನ್ನನ್ನು ಅವಸರದಿಂದ ಕರೆಸುವುದಕ್ಕೆ ದೂತರನ್ನು ಕಳಿಸಿದನಲ್ಲ, ನೀನು ಯಾಕೆ ಆಗಲೇ ಬರಲಿಲ್ಲ? ಅವನು ಅರ್ಜೆಂಟಾಗಿ ಕಳಿಸಿದ, ಲೇಟ್ ಆಗಿ ಮಾಡಿದೆ ಅಂತಾನೆ. ನಿನ್ನನ್ನು ಘನಪಡಿಸುವುದಕ್ಕೆ ನಾನು ಸಮರ್ಥನಲ್ಲವೆಂದು ಭಾವಿಸುತ್ತೀಯೋ ಎಂದು ಹೇಳಿದ್ದಕ್ಕೆ ಬಿಳಾಮನು, ಅದಿರಲಿ, ನಾನು ಬಂದಿದ್ದೇನೆ, ಆದರೆ ಏನಾದರೂ ಹೇಳುವುದಕ್ಕೆ ನನಗೆ ಶಕ್ತಿಯುಂಟೋ? ದೇವರು ಆಡಿಸುವ ಮಾತನ್ನೇ ಹೇಳ್ತೇನಷ್ಟೇ ಎಂದು ಹೇಳಿದನು. ನೋಡಿದ್ರ, ನೇರವಾಗಿ ಪ್ಲೇಟ್ ಚೇಂಜ್ ಆಗೋಯ್ತು. ನನಗೆ ಯಾವ ಶಕ್ತಿ ಇದೆಯಪ್ಪ? ಕತ್ತೆ ಇವನ್ ಕಣ್ಣು ತರಿಸ್ತು. ನನಗೇನೋ ಶಕ್ತಿ ಇದೆಯಾ? ದೇವರು ಏನು ಕೊಡ್ತಾರೋ ಅದನ್ನೇ ಹೇಳ್ತೀನಿ. ಆಗ ಬಿಳಾಮನು ಬಾಲಾಕನ ಜೊತೆಯಲ್ಲಿ ಹೋದನು. ಅವರು ಕಿರಿಯೋತ್ ಉಚೇತಿಗೆ ಬಂದರು. ಬಾಲಾಕನು ಹೋರಿಗಳನ್ನು ಕುರಿಗಳನ್ನು ವಧಿಸಿ ಯಜ್ಞ ಮಾಡಿ ಬಿಳಾಮನಿಗೂ ಅವನ ಸಂಗಡ ಇದ್ದ ಪ್ರಧಾನರಿಗೂ ಊಟಕ್ಕೆ ಕಳುಹಿಸಿದನು. ಮರುದಿನ ಬೆಳಗ್ಗೆ ಬಾಲಾಕನು ಬಿಳಾಮನನ್ನು ಕರೆಕೊಂಡು ಬಾಳೆಂಬ ದೇವತೆಯ ಪೂಜಾ ಸ್ಥಳಗಳಿದ್ದ ಗುಡ್ಡವನ್ನು ಹತ್ತಿ, ನೋಡಿದ್ರ ಬಾಲಾಕನ ಹಿಂದೆ ಇರೋ ಸ್ಪಿರಿಟ್ ಯಾವುದು? ಬಾಳೆಂಬ ದೇವತೆ, ಬಾಲ್ ಅಲ್ವಾ? ಈ ಸ್ಪಿರಿಟ್ ಯೆಹೋವನ ಪ್ರವಾದಿಯ ಕಣ್ಣನ್ನ ಬ್ಲೈಂಡ್ ಮಾಡ್ತು. Sometimes we must understand the spiritual warfare. ಗೋಲಿಯಾತನ ಹಿಂದೆ ವ್ಯಾಪರಿಸಿದ್ದು ದಾಗೋನಿನ ಶಕ್ತಿ, ಯೋಹನನ್ನ ತಲೆ ಕಡಿಸಿದ್ದು ಏರೋದನ್ನ ಹಿಂದೆ ವ್ಯಾಪರಿಸಿದ್ದು ಎದೋಮಿನ ಶಕ್ತಿ, ಪೌಲನಿಗೆ ವಿರುದ್ಧವಾಗಿ ತಲೆ ಎತ್ತಿದ್ದು ಅರ್ತಿಮ ದೇವತೆಯ ಶಕ್ತಿ. ಕೆಲವೊಂದು ಸ್ಪಿರಿಟ್ಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾದ್ರೆ ನೀನ್ ಮೊದಲು ದೈವ ಸಾನ್ನಿಧ್ಯಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ 23ನೇ ಅಧ್ಯಾಯದ 21ನೇ ವಾಕ್ಯ. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ, ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ನಾನು ಬರೋ ವಾರ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿಗೆ ನಿಲ್ಲಿಸ್ತೀನಿ. ಇರಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ. ಈಗಲೇ ಹೇಳಿದ್ರೆ ಸರಿ ಆಗಲ್ಲ. ಆಮೇಲೆ ಗಾಡ್ ವಿಲ್ ಚೇಂಜ್ ದ ಸಾಂಗ್ಸ್. ಎಷ್ಟು ಜನ ನಂಬ್ತೀರ? ಮೈ ಸೀಸನ್ ಇಸ್ ಚೇಂಜಿಂಗ್. ಬಟ್ ಇಫ್ ಆರ್ ನಾಟ್ ಪರ್ಮಿಟಿಂಗ್, ನಾನು ತಿರ್ಗಾ ಹೇಳ್ತೀನಿ, ನೀನು ಅದೇ ದಡ್ಡತನ ಮಾಡ್ತಾ ಅದೇ ಕುರುಡುತನದಲ್ಲಿ ನೀನು ಬಿದ್ದಿದ್ರೆ ಕತ್ತೆ ಅಲ್ಲ, ದೂತರಲ್ಲ, ಇನ್ಯಾರು ನಿನ್ನ ಸಹಾಯ ಮಾಡಕ್ಕೆ ಬರಲ್ಲ. ನೀನೇ ಇಕ್ಕಟ್ಟಲ್ಲಿ ಬಿಡ್ತೀಯ. ರಿಪೆಂಟ್ ಆಗೋದಕ್ಕೆ ಮನಸ್ಸಿದ್ರೆ ದೇವರು ನಿನ್ನ ಕಣ್ಣು ತೆರೀತಾನೆ. ದೇವರು ನಿನ್ನ ಕಣ್ಣು ತೆರೆದ್ರೆ ನೀನು ಅಡ್ಡ ಬೀಳ್ತೀಯ. ದೇವರ ಬಳಿ ಮೊರೆ ಇಡ್ತೀಯ. ದೇವರ ಬಾಯಲ್ಲಿ, ನಿನ್ನ ಬಾಯಲ್ಲಿ ಮಾತುಗಳನ್ನು ಇಡ್ತಾನೆ. ಅದು ಶಾಪದ ಮಾತುಗಳಲ್ಲ, ಅಶ್ಲೀಲವಾದ ಮಾತುಗಳಲ್ಲ. ಸ್ತೋತ್ರ, ಅದು ಆಶೀರ್ವಾದದ ಮಾತುಗಳಾಗಿರುತ್ತೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ನಿನ್ನ ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿ ದೈವ ರಾಜ್ಯಕ್ಕಾಗಿ ನಿನ್ನ ಮಕ್ಕಳು ಬಿತ್ತುವ ಈ ಕಾಣಿಕೆಗಳನ್ನು ನೀನು ಆಶೀರ್ವಾದ ಮಾಡು. ಸಮೃದ್ಧಿಯಾಗಿ ನಿನ್ನ ಜನರನ್ನು ಸಂವತ್ಸರದ ಆರಂಭದಿಂದ ಕೊನೆಯವರೆಗೂ ಸುಭಿಕ್ಷೆಯಲ್ಲಿ ನಡೆಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.